ಫ್ರೆಂಡ್ಸ್, ನಿಮ್ಮ ಜೀವನ ತುಂಬಾ ಬೋರ್ ಆದಂತೆ ಭಾಸವಾಗ್ತಿದೆಯಾ? ಒಂದು ಪಾಸಿಟಿವ್ ಲೈಫ್ ನಡೆಸಲು ಯಾವುದೇ ಮೋಟಿವೇಶನ್ ಸಿಗ್ತಾ ಇಲ್ವಾ? ಹಾಗಾದರೆ ಇಲ್ಲಿವೆ ನಿಮ್ಮ ಜೀವನವನ್ನು ಕಂಪ್ಲೀಟ್ ಆಗಿ ಚೇಂಜ್ ಮಾಡಬಲ್ಲ 8 ಸ್ಟೆಪ್ಸ್ ಗಳು. ಸ್ಟೆಪ್ ನಂಬರ್ 1, ಗೆಟ್ ರೆಡಿ ಫಾರ್ ದ ಡೇ. ಹೌದು ಫ್ರೆಂಡ್ಸ್, ನೀವು ನಿಮ್ಮ ದಿನವನ್ನು ಪಾಸಿಟಿವ್ ಆಗಿ ಕಳೆಯಲು ಯಾವುದೇ ಎಕ್ಸ್ಟ್ರೀಮ್ ಮೋಟಿವೇಶನ್ ಎಕ್ಸ್ಪೆಕ್ಟ್ ಮಾಡಬೇಡಿ. ನಿಮ್ಮ ದಿನದ ಸ್ಟಾರ್ಟ್ ಅನ್ನು ಬೇಸಿಕ್ ಥಿಂಗ್ಸ್ ಗಳಿಂದ ಆರಂಭಿಸಿ. ಅಂದ್ರೆ ಬೇಗ ಏಳಿ, ಹಲ್ಲುಜ್ಜಿ, ಸ್ನಾನ ಮಾಡಿ, ಪೌಡರ್ ಹಾಕೊಳ್ಳಿ, ದೇವರಿಗೆ ನಮಸ್ಕರಿಸಿ, ಒಂದೆರಡು ಪಾಸಿಟಿವ್ ಕೋಟ್ಸ್ ಓದಿ, ಒಂದೆರಡು ಮೋಟಿವೇಶನಲ್ ವಿಡಿಯೋ ನೋಡಿ, ಬ್ರೇಕ್ಫಾಸ್ಟ್ ಮಾಡಿ. ಯಾವಾಗ ನೀವು ಈ ಬೇಸಿಕ್ ಥಿಂಗ್ಸ್ ಗಳಿಂದ ದಿನ ಸ್ಟಾರ್ಟ್ ಮಾಡ್ತಿರೋ ಅವೇ ನಿಮಗೆ ಒಂದು ಪಾಸಿಟಿವ್ ಫೀಲ್ ಕೊಡುತ್ತೆ. ಹೀಗೆ ಮಾಡೋದ್ರಿಂದ ನಿಮಗೆ ಬೇಕಾದ ಒಂದು ಸ್ಪೇಸ್ ಮತ್ತು ಎನರ್ಜಿ ಸಿಗುತ್ತೆ. ನೀವು ಥಿಂಕ್ ಮಾಡಿ, ನೀವು ಬೆಳಿಗ್ಗೆ ಬೇಗ ಎದ್ದು ನಿಮ್ಮ ಎಲ್ಲ ನಿತ್ಯದ ಕರ್ಮಗಳನ್ನು ಬೇಗ ಮುಗಿಸೋದ್ರಿಂದ ಖುಷಿ ಅನಿಸುತ್ತೋ, ಅಥವಾ ಲೇಟಾಗಿ ಎದ್ದು ಸ್ನಾನನೂ ಸಹ ಮಾಡದೆ ಡೈರೆಕ್ಟ್ ಆಗಿ ಆಫೀಸ್ಗೆ ಹೋಗೋದು ಹೆಚ್ಚು ಖುಷಿ ಕೊಡುತ್ತೋ? ಹೀಗಾಗಿ ಫಸ್ಟ್ ಗೆಟ್ ರೆಡಿ ಫಾರ್ ದ ಡೇ. ಸ್ಟೆಪ್ ನಂಬರ್ 2, ನಿಮ್ಮ ಸಾಮ್ರಾಜ್ಯವನ್ನು ಕಟ್ಟಿ. ಸಾಮ್ರಾಜ್ಯವನ್ನು ಕಟ್ಟಿ ಅಂದ್ರೆ ವರಿ ಮಾಡ್ಕೊಳ್ಬೇಡಿ. ಸಾಮ್ರಾಜ್ಯ ಅಂದ್ರೆ ನಿಮ್ಮ ರೂಮ್, ನಿಮ್ಮ ಮನೆಯನ್ನು ಕ್ಲೀನ್ ಮಾಡಿ, ವಸ್ತುಗಳನ್ನು ಸರಿಯಾಗಿಡಿ. ನಿಮ್ಮ ಮೈಂಡ್ ರಿಫ್ರೆಶ್ ಆಗೋದು ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಅಥವಾ ವಸ್ತುಗಳು ಸರಿಯಾದ ಜಾಗದಲ್ಲಿದ್ದಾಗ. ಹೀಗಾಗಿ ನಿಮ್ಮ ರೂಮ್ ಕ್ಲೀನ್ ಆಗಿ ಇಟ್ಟುಕೊಳ್ಳುವುದು ತುಂಬಾನೇ ಮುಖ್ಯ. ಸ್ಟೆಪ್ ನಂಬರ್ 3, ಗೆಟ್ ಔಟ್ ಆಫ್ ಯುವರ್ ಹೌಸ್. ಹೌದು ಫ್ರೆಂಡ್ಸ್, ನಿಮ್ಮ ಮನೆಯನ್ನು ಬಿಡಿ, ಹೊರಗೆ ಹೋಗಿ. ಏಕೆಂದ್ರೆ ನಿಮ್ಮ ಜೀವನಕ್ಕೆ ಅದ್ಭುತ ಅನುಭವಗಳು ಸಿಗೋದು ನೀವು ಮನೆ ಬಿಟ್ಟು ಹೊರ ಹೋದಾಗಲೇ. ನೀವು ಹೇಗಿದ್ದೀರಿ, ಹೇಗೆ ಯೋಚಿಸ್ತೀರಿ, ಹೇಗಿರ್ತೀರಿ ಅನ್ನೋದು ಜಗತ್ತಿಗೆ ತಿಳಿಯೋದು ನೀವು ಮನೆ ಬಿಟ್ಟು ಹೊರ ಹೋದಾಗಲೇ ಮಾತ್ರ. ನಿಮ್ಮ ಫ್ರೆಂಡ್ಸ್ ನಿಮ್ಗೋಸ್ಕರ ಕಾಯ್ತಿರ್ತಾರೆ, ನಿಮ್ಮನ್ನು ನೋಡ್ಬೇಕು ಅನ್ಕೊಂಡಿರ್ತಾರೆ. ಹೀಗಾಗಿ ನೀವು ಹೊರ ಹೋಗೋದು ತುಂಬಾನೇ ಮುಖ್ಯ. ಸ್ಟೆಪ್ ನಂಬರ್ 4, ಸ್ವೆಟ್. ಥಿಂಕ್ ಮಾಡಿ, ನಾನು ನಿಮಗೊಂದು ಮಾತ್ರೆ ಕೊಡ್ತೀನಿ, ಅದರಲ್ಲಿ ನಿಮಗೆ ಬೇಕಾದ ಕಾನ್ಫಿಡೆನ್ಸ್, ಎನರ್ಜಿ ಎಲ್ಲ ಇರುತ್ತೆ. ಅದರಿಂದ ನಿಮ್ಮ ಮೆಂಟಲ್ ಮತ್ತು ಫಿಸಿಕಲ್ ಎನರ್ಜಿ ಹೆಚ್ಚಾಗುತ್ತೆ. ಅಂದ್ರೆ ನೀವು ಆ ಮಾತ್ರೆನ ತಗೋತೀರಾ ಅಥವಾ ಇಲ್ವಾ? ಡೆಫಿನೆಟ್ ಆಗಿ ನೀವು ಅದನ್ನು ತಗೋತೀರಾ ಅಲ್ವಾ? ಆದ್ರೆ ಈ ಮಾತ್ರೆ ನಿಜವಾಗಿಯೂ ಇದೆ, ಅದು ನಾವು ಮಾಡುವ ಕೆಲಸದಲ್ಲಿ. ಈ ಜಗತ್ತಿನ ಎಲ್ಲ ಜನರು ದುಡಿಮೆ ಎಂಬ ಮಾತ್ರೆ ತಗೊಂಡೇ ಯಶಸ್ಸನ್ನು ಪಡೆದಿದ್ದು. ಹೀಗಾಗಿ ತುಂಬಾ ದುಡಿಯಿರಿ, ಬೆವರು ಬರುವ ಹಾಗೆ ದುಡಿಯಿರಿ. ಮುಂದಿನದು ನಿಮ್ಮ ಯಶಸ್ಸಿಗೆ ಬಿಟ್ಟಿದ್ದು. ಸ್ಟೆಪ್ ನಂಬರ್ 5, ಚೆಕ್ ಯುವರ್ ಟ್ರೆಜರಿ ಡೈಲಿ. ಹೌದು, ನಿಮ್ಮ ತಿಜೋರಿಯನ್ನು ದಿನ ನೋಡ್ತಾ ಇರಿ. ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನು ದಿನ ನೋಡ್ತಾ ಇರಿ. ನಿಮ್ಮ ಹಣ ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಏಕೆಂದ್ರೆ ಎಲ್ಲ ಕಂಪನಿಗಳ ಕಣ್ಣು ನಿಮ್ಮ ಬ್ಯಾಂಕ್ ಅಕೌಂಟ್ ಮೇಲೆಯೇ ಯಾವಾಗಲೂ ಬಿದ್ದಿರುತ್ತೆ. ಅವು ನಿಮ್ಮನ್ನು ಬೇಡದ ಸಬ್ಸ್ಕ್ರಿಪ್ಷನ್ ಗಳನ್ನು ತೆಗೆದುಕೊಳ್ಳಲು ಸದಾ ಪ್ರಚೋದಿಸುತ್ತವೆ. ಹೀಗಾಗಿ ನಿಮ್ಮ ಹಣದ ಮೇಲೆ ಸದಾ ಒಂದು ಕಣ್ಣು ಇಡಿ. ನಿಮ್ಮಲ್ಲಿರುವ ಹಣವನ್ನು ಹೇಗೆ ಹೆಚ್ಚಿಸಿಕೊಳ್ಳಬಹುದು ಅಂತ ಯೋಚಿಸಿ. ಸ್ಟೆಪ್ ನಂಬರ್ 6, ರಿಮೂವ್ ದ ಹುಕ್ಸ್. ನಿಮ್ಮ ಕೊಕ್ಕೆಗಳನ್ನು ತೆಗೆದುಹಾಕಿ. ನೀವು ಯಾವುದರ ಮೇಲೆ ಹೆಚ್ಚು ಡಿಪೆಂಡ್ ಆಗಿದ್ದೀರಿ, ನೀವು ದಿನದ ಹೆಚ್ಚಿನ ವೇಳೆಯನ್ನು ಹೇಗೆ ಕಳೆಯುತ್ತೀರಿ ತಿಳಿದುಕೊಳ್ಳಿ. ನಿಮ್ಮ ಆಂತರಿಕ ಸಮಸ್ಯೆಗಳನ್ನು ಹೇಗೆ ಸಾಲ್ವ್ ಮಾಡಿಕೊಳ್ತಾ ಇದ್ದೀರಿ ಎಂಬುದನ್ನು ತಿಳಿದುಕೊಳ್ಳಿ. ಎಲ್ಲಾ ಸೋಷಿಯಲ್ ಮೀಡಿಯಾ ನೋಟಿಫಿಕೇಶನ್ ಗಳನ್ನು ಟರ್ನ್ ಆಫ್ ಮಾಡಿ. OTT ಸಬ್ಸ್ಕ್ರೈಬ್ ಬಂದ್ ಮಾಡಿ. ಇನ್ಸ್ಟಾಗ್ರಾಮ್ ಅನ್ಫಾಲೋ ಮಾಡಿ. ಇದರಿಂದ ಉಳಿದ ಸಮಯವನ್ನು ನೀವು ಬೇರೊಂದು ಒಳ್ಳೆಯ ಕಾರ್ಯಕ್ಕೆ ಬಳಸಿ. ಹೊಸ ಭಾಷೆ ಕಲಿಯಿರಿ, ಪ್ರೋಗ್ರಾಮಿಂಗ್ ಕಲಿಯಿರಿ, ಕಮ್ಯುನಿಕೇಶನ್ ಸ್ಕಿಲ್ಸ್ ಬೆಳೆಸಿಕೊಳ್ಳಿ. ಸ್ಟೆಪ್ ನಂಬರ್ 7, ಸ್ಟ್ರಾಟಜೈಸ್. ನೀವು ಯಶಸ್ಸಿನ ಏಣಿಯನ್ನು ಏರಲು ಸ್ಟ್ರಾಟಜಿಗಳನ್ನು ಮಾಡಿ. ಈ ಜಗತ್ತಿನಲ್ಲಿ ನಡೆದ ಎಲ್ಲ ಮಿಲಿಟರಿ ಆಪರೇಷನ್ಸ್, ಪೊಲಿಟಿಕಲ್ ಕ್ಯಾಂಪೇನ್ ಸಕ್ಸಸ್ಫುಲ್ ಆಗಿದ್ದು ಅವುಗಳು ಮಾಡಿದ ಸ್ಟ್ರಾಟಜಿ ಮೇಲೆನೆ. ನೀವು ಇನ್ನೂ 5 ವರ್ಷಗಳಲ್ಲಿ ಎಲ್ಲಿ ಇರಬಯಸುತ್ತೀರಾ ಅಂತ ಈಗಲೇ ಬರೆದಿಟ್ಟುಕೊಳ್ಳಿ. ಈಗಲೇ ಒಂದು ಪ್ಲಾನ್ ಮಾಡಿಟ್ಟುಕೊಳ್ಳಿ. ನಿಮ್ಮ ಸಕ್ಸಸ್ ಅನ್ನು ನಿರ್ಧರಿಸೋದು ನಿಮ್ಮ ಸ್ಟ್ರಾಟಜಿಗಳೇ ವಿನಃ ನಿಮ್ಮ ಲುಕ್ ಅಥವಾ ಲಕ್ ಅಲ್ಲ. ಸ್ಟೆಪ್ ನಂಬರ್ 8, ಸಬ್ಮಿಟ್. ಫ್ರೆಂಡ್ಸ್, ಈಗ ನಿಮ್ಮನ್ನೇ ನೀವು ರೆಡಿ ಮಾಡ್ಕೊಂಡಿದ್ದೀರಾ ಒಂದು ದೊಡ್ಡ ಸಾಧನೆ ಮಾಡಲು. ಹೀಗಾಗಿ ನೀವು ಈಗ ನಿಮ್ಮಲ್ಲಿ ಬರುವ ಡೌಟ್ ಗಳನ್ನು ತೊಡೆದು ಹಾಕಿ ನಿಮ್ಮ ಜೀವನದ ಒಂದು ಮಹತ್ವದ ಘಟ್ಟಕ್ಕೆ ರೆಡಿಯಾಗಿ ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ ಪ್ಲಾನ್ ಮಾಡಿ ಅವುಗಳನ್ನು ಕಾರ್ಯರೂಪಕ್ಕೆ ತನ್ನಿ. ಯಾವುದೇ ಅಡ್ಡಿ ಅಡಚಣೆ ಬರಲಿ ಎಂದಿಗೂ ಕೆಲಸ ಮಾಡುವುದನ್ನು ನಿಲ್ಲಿಸಬೇಡಿ. ಸ್ನೇಹಿತರೆ, ನೀವು ನಿಮ್ಮ ಜೀವನದಲ್ಲಿ ಉತ್ಸಾಹವನ್ನು ಕಳೆದುಕೊಂಡಿದ್ದರೆ ಈ ಮೇಲಿನ 8 ಸ್ಟೆಪ್ಸ್ ಗಳನ್ನು ಫಾಲೋ ಮಾಡಿ ಹಾಗೂ ನಿಮ್ಮ ಜೀವನ ಬದಲಿಸಿಕೊಳ್ಳಿ.